ನೀವು ಅವತ್ತು ಕೊಟ್ಟಂಥ ಶಕ್ತಿ ಏನಿದೆ, ಇದೇ ಕಾಂಗ್ರೆಸ್ ನಾಯಕರು ಯಾರು ನಮ್ಮನ್ನು ಭಾಳ ಲಘುವಾಗಿ ಮಾತನಾಡಿದ್ರು, ಪಾಪ ಬಂದರು ಮನೆ ಬಾಗಿಲಿಗೆ, ದೇವೇಗೌಡರು ಮನೆ ಬಾಗಿಲಿಗೆ, ಇಲ್ಲ ಇಲ್ಲ ನಾವು ನೀವು ಸೇರಿ ಸರ್ಕಾರ ಮಾಡೋಣ, BJP ಜೊತೆ ಹೋಗೋದು ಬೇಡ ಅಂತ ದೇವೇಗೌಡರನ್ನ ಒಪ್ಪಿಸಿ ಸರ್ಕಾರ ಮಾಡಬೇಕು ಅಂತ ಹೊರಟಾಗ ದೇವೇಗೌಡರು ಒಂದು ಮಾತು ಹೇಳಿದರು, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಮಲ್ಲಿಕಾರ್ಜುನ ಖರ್ಗೆನೋ ಮತ್ತಿನ್ಯಾರನ್ನಾದರೂ ನೀವು ಮುಖ್ಯಮಂತ್ರಿ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳಿದ್ರು. ಇದು ನಡೆದಂಥ ಘಟನೆ. ಎಲ್ಲ ನಾಟಕ ಆಡಿ ಸರ್ಕಾರ ಮಾಡಿದ್ರು. ಪಾಪ ಈಗ ಹೇಳ್ತಾರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು, ಇವತ್ತು ನಮ್ಮನ್ನು ಬೈತಾರೆ ಅಂತೇಳಿ. ಯಾವ ಸೀಮೆ ಮುಖ್ಯಮಂತ್ರಿಗಿರಿ ಕೊಟ್ಟಿದ್ರು ನನಗೆ? ನನ್ನನ್ನು ಒಬ್ಬ ಫಸ್ಟ್ ಡಿವಿಷನ್ ಕ್ಲರ್ಕ್ಗಿಂತಲೂ ಕಡೆಯಾಗಿ ಕಂಡಂಥ ಈ ಕಾಂಗ್ರೆಸ್ನವರ ನಡವಳಿಕೆ ಏನಿದೆ, ಇವತ್ತು ನನ್ನ ಜೀವನದಲ್ಲಿ ಮರೀಲಿಕ್ಕಾಗೋದಿಲ್ಲ. ನನ್ನ ಒಂದು ಸಭೆ ಕರೆದ್ರು, ಯಾವುದೋ ಕಾರಿಡಾರ್ನಲ್ಲಿ ಜಾರದವ್ರದ್ದು ದೊಡ್ಡ ಹೋಟ್ಲಿದೆ, ಮುಖ್ಯಮಂತ್ರಿ ಪ್ರಮಾಣ ಸ್ವೀಕಾರ ಮಾಡಿದ ಸಾಯಂಕಾಲ ಕರೀತಾರೆ, ನನ್ನನ್ನು ಒಬ್ಬನ್ನ ಆ ಒಂದು ಕಾರಿಡಾರ್ನಲ್ಲಿ ಫುಟ್ಪಾತ್ನಲ್ಲಿ ನಿಲ್ಲಿಸ್ತಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಭೆ ಒಳಗೆ ಕರೆಯಲ್ಲ, 10 ನಿಮಿಷ ಇದ್ದು ಮತ್ತೆ ವಾಪಸ್ ಬಂದೆ. ಆ ರೀತಿ ನನ್ನನ್ನು ಇವತ್ತು ಅವಮಾನ ಮಾಡಿದಂಥವ್ರು ಇವರು ಕಾಂಗ್ರೆಸ್ನವರು. ಅವತ್ತು ಸಹ ನಾನು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದೇನು ಘೋಷಣೆ ಮಾಡಿದ್ದೆ, ಸ್ವತಂತ್ರವಾಗಿ ಸರ್ಕಾರ ನನಗೆ ಬಂದಿರಲಿಲ್ಲ. ನಾನು ಹೇಳಬಹುದಾಗಿತ್ತು ನಾಡಿನ ಜನತೆಗೆ, ಏನು ಮಾಡಲಿ, ನಾನು ಸ್ವತಂತ್ರ ಸರ್ಕಾರ ಕೊಟ್ಟಿಲ್ಲ, ನಾನು ರೈತರ ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ಆಗ ಅದು ಕಷ್ಟ ಅಂತ. ಆದರೂ ನಾನು ಕಾಂಗ್ರೆಸ್ ನಾಯಕರು ನಮ್ಮ ಎಲ್ಲ ಭಾಗ್ಯದ ಕಾರ್ಯಕ್ರಮ ಮುಂದುವರಿಸಬೇಕು, ನಾವು ಕೊಟ್ಟಂಥ ಅನುದಾನದಲ್ಲಿ 1 ರೂಪಾಯಿ ಕಡಿಮೆ ಮಾಡಿಬಿಡಿ ಎಂದರು. ಆಯ್ತಪ್ಪ, ನಿಮ್ಮದು ಎಲ್ಲ ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದರೆ ನನ್ನ ತಂದೆ ತಾಯಿದ್ರು ರೈತರಿಗೆ ಮಾತು ಕೊಟ್ಟಿದ್ದೇನೆ, ಆ ಸಾಲ ಮನ್ನಾ ಮಾಡಲಿಕ್ಕೆ ನನಗೆ ನೀವು ವಿರೋಧ ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡು ಕೇವಲ 14 ತಿಂಗಳಲ್ಲಿ, ನಾನು ಇದ್ದಿದ್ದು 14 ತಿಂಗಳು, 2ನೇ ಬಾರಿ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದೇನಿತ್ತು. 25,000 ಕೋಟಿ ಹಣವನ್ನು ಅವತ್ತು ರೈತರ ಸಾಲ ಮನ್ನಾ ಏನು ಮಾಡಿದ್ದೇನೆ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೇನೆ, ಮಂಡ್ಯಗೆ ಏನು ಕೊಟ್ಟಿದ್ದೀಯಾ ಅಂತ ಏನು ಕೇಳ್ತಾ ಇದ್ದೀರಿ? ನನ್ನ ರೈತ ಬಂಧುಗಳಿಗೆ 750 ಕೋಟಿ ಆ ಸಾಲ ಮನ್ನಾ ಯೋಜನೆಯಲ್ಲಿ ಇವತ್ತು ನನ್ನ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. ನಾನು ನನ್ನ ರೈತನ ಉಳಿಸ್ಲಿಕ್ಕೆ, ನಾನು ಆ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನೀವೇನು ಕೊಟ್ಟಿದ್ದೀರಿ? ನೀವೇನು ಕೊಟ್ರಿ ಶಿವಕುಮಾರ್ ಅವರು? ಪಾಪ ಚುನಾವಣೆಯಲ್ಲಿ ಹೇಳ್ಕೊಂಬಂದ್ರಿ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಸುತ್ತಕೊಂಡು ಭಾಷಣ ಮಾಡಿ ನನಗೊಂದು ಪೇಪರು ಪೆನ್ನು ಕೊಡಿ, ಪೇಪರು ಪೆನ್ನು ಕೊಡಿ ಅಂದ್ರಿ. ನಿಮಗೆ ಪೇಪರು ಪೆನ್ನು ಕೊಟ್ರಲ್ಲ, 11 ತಿಂಗಳಾಗಿದೆ, ಏನು ಕೊಟ್ರಿ ನಮ್ಮ ಜನಕ್ಕೆ? ಇವತ್ತು ಯಾವೊಂದು ಮೇಕೆದಾಟನ್ನ ಕಟ್ತೀವಿ ಅಂತ ಹೇಳಿ ಆ ಪಕ್ಕದ ಸಂಗಮದಿಂದ ಹೊರಟ್ರಲ್ಲ ಪಾದಯಾತ್ರೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಈಗೇನು ಮಾಡಿದ್ರಿ? ಆ ಪೇಪರು ಪೆನ್ನು ಇಟ್ಕೊಂಡು ನಮ್ಮ ನೀರು ನಮ್ಮ ಹಕ್ಕು ತೆಗೆದಾಕಿ, ನಮ್ಮ ನೀರು ತಮಿಳುನಾಡು ಹಕ್ಕು ಅಂತ ಹೇಳಿ ಕೇಳ್ದಂಗೆಲ್ಲ ನೀರು ಬಿಟ್ಕೊಂಡು ಹೊರಟ್ರಿ.